ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ಇವತ್ತು ವೀಕೆಂಡ್ ಆಗಿರೋದ್ರಿಂದ ಇವತ್ತು ಡಬಲ್ ಹೆಡ್ಡರ್ ಮ್ಯಾಚಸ್ ಇರುತ್ತವೆ ಅಂತಲೇ ಹೇಳ್ಬೋದು. WPLನಲ್ಲಿ ಮೊದಲನೇ ಮ್ಯಾಚು ಮುಂಬೈ ಇಂಡಿಯನ್ಸ್ ವರ್ಸಸ್ UP ವಾರಿಯರ್ಸ್ ಅಂತಲೇ ಹೇಳ್ಬೋದು. ಈ ಒಂದು ಮ್ಯಾಚ್ ಪ್ರಿಡಿಕ್ಷನ್ ಹೇಳೋ ಪ್ರಕಾರ 100% ಮುಂಬೈ ಇಂಡಿಯನ್ಸ್ ಹೊಡಿತಾರೆ ಈ ಒಂದು ಮ್ಯಾಚಲ್ಲಿ. ಮತ್ತೆ ನೆಕ್ಸ್ಟ್ ಎರಡನೇ ಮ್ಯಾಚ್ ಯಾವುದಪ್ಪ ಅಂತಂದರೆ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂತಲೇ ಹೇಳ್ಬೋದು. ಈ ಒಂದು ಮ್ಯಾಚಲ್ಲೂ ಅಷ್ಟೇ ಗೈಸ್, ಬೇಕಾದ್ರೆ ಬರೆದಿಟ್ಕೊಳ್ಳಿ, ಈ ಮ್ಯಾಚು ಪಕ್ಕ ಟಾಸ್ ಗೆಲ್ತಾರೆ ಸ್ಮೃತಿ ಮಂದನ ಅವರು. ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೆ. ಹಾಗೆ ಸ್ಮೃತಿ ಮಂದನ ಮತ್ತು ಗ್ರೇಸ್ ಹ್ಯಾರಿಸ್ ಇಬ್ಬರಲ್ಲಿ ಒಬ್ಬರು ಪಕ್ಕ 50 ಹೊಡಿತಾರೆ ಈ ಒಂದು ಮ್ಯಾಚಲ್ಲಿ. 100% ರಿಸಲ್ಟು RCBಗೆ ಅಂತಲೇ ನಾನು ಬರ್ಕೊಡ್ತೀನಿ ಗೈಸ್. ನೀವೇನಾದರೂ ನನಗೆ ಈ ಮ್ಯಾಚ್ ನೋಡಾದ್ಮೇಲೆ ಪಕ್ಕ ಉಲ್ಟಾ ಇವೆರಡು ನಂದು ಪ್ರಿಡಿಕ್ಷನಲ್ಲಿ ಉಲ್ಟಾ ಆಯ್ತಂದರೆ ನನಗೆ ಕಮೆಂಟ್ ನೀವೇನು ಬೇಕಾದರೂ ಕಮೆಂಟ್ ಮಾಡ್ಬೋದು, ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ ಗೈಸ್. ಓಕೆ ಗೈಸ್, ಇವತ್ತು ನನ್ನ ಪ್ರಕಾರ RCB ಮತ್ತು ಡೆಲ್ಲಿ ಕ್ಯಾಪಿಟಲ್ ಇವೆರಡು ಟೀಮ್ ಹೋಲಿಸ್ಕೊಂಡ್ರೆ ಸ್ವಲ್ಪ ಎಲ್ಲೋ ಒಂದು ಸ್ಟೆಪ್ ಮೇಲೆ ಇದೆ ಗೈಸ್ RCB. ಯಾಕೆ ಅಂತಂದರೆ ಕಳೆದ ಒಂದು 3 ಮ್ಯಾಚಿಂದ ನಾವು ನೋಡ್ಬೋದು, ಒಬ್ಬರಾದ್ಮೇಲೆ ಒಬ್ಬರು. ಸಪೋಸ್ ಯಾರಾದರೂ ಕೈ ಕೊಟ್ರ, ಬ್ಯಾಟ್ಸ್ಮನ್ ಆಗಲಿ ಬೌಲರ್ ಆಗಲಿ, ಅವ್ರ ಸ್ಥಾನನ ಇನ್ನೊಬ್ರು ತುಂಬ ಅಂತ ಕೇಪಬಿಲಿಟಿ ಇದೆ. ಒಬ್ಬರು ಸರಿಯಾಗಿ ಏನಾದರೂ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದರೆ ಇನ್ನೊಬ್ಬರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ತಂಡನ ಗೆಲ್ಲಿಸ್ಕೊಡೋ ಅಂಥ ಕೇಪಬಿಲಿಟಿ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಈ DC ವರ್ಸಸ್ RCB ಮ್ಯಾಚಲ್ಲಿ ಪಕ್ಕ RCB ಗೆದ್ದೇ ಗೆಲ್ತಾರೆ ಗೈಸ್. ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಓಕೆ ಗೈಸ್, ಮೊದಲನೇದಾಗಿ ಈ ಒಂದು ಪ್ಲೇಯಿಂಗ್ 11 ಬರೋದಾದರೆ RCB ತಂಡದ ಪರ ನಾವು ಏನು ಚೇಂಜ್ ಮಾಡಿಸ್ಕೋಬೇಕಂದ್ರೆ ಬ್ಯಾಟಿಂಗ್ನ 100% ಚೇಂಜ್ ಮಾಡ್ಕೊಳ್ಳೇಬೇಕು ಗೈಸ್. ಯಾಕೆಂದರೆ ನಾವು ನೋಡಿದ್ವಲ್ವಾ ಕಳೆದ ಮ್ಯಾಚಲ್ಲಿ ಏನು ನಾವು ಗುಜರಾತ್ ಜೈಂಟ್ಸ್ ವಿರುದ್ಧ ಯಾವ ಥರ ವಿಕೆಟ್ಸ್ಗಳು ಹೋದ್ಮೇಲೆ ಯಾರಪ್ಪ ಆಡ್ತಾರೆ ಅಂದರೆ ಆ ಥರ ಒಂದು ಸಿಚುವೇಶನ್ ಬಂದಿತ್ತು. ಅಂದರೆ ಬ್ಯಾಲೆನ್ಸ್ ಕಾಣಿಸ್ತಾ ಇಲ್ಲ ಗೈಸ್ ಬ್ಯಾಟಿಂಗ್ ಗೋನಿಕಲ್ಲಿ. ಅದಕ್ಕೋಸ್ಕರ ನಾನು ಈ ಒಂದು ಬ್ಯಾಟಿಂಗ್ ಇದರಲ್ಲಿ ಒಬ್ಬರನ್ನ ಮಾತ್ರ ಚೇಂಜ್ ಮಾಡ್ತಾಯಿದ್ದೀನಿ. ಯಾರಂತಂದರೆ ಹೇಮಲತಾ ಅವರು. ಏನು ನ್ಯೂಸ್ ಇಲ್ಲ ಗೈಸ್, ಸುಮ್ಮನೆ ಬರ್ತಾರೆ ಹೋಗ್ತಾರೆ, ಏನು ಒಂದು ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಹೇಮಲತಾ ಅವ್ರ ಬದಲು ನಾನು ಜಾರ್ಜಿಯಾ ಓಲ್ ಅವ್ರಿಗೆ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಲಿನ್ಸಿ ಸ್ಮಿತ್ ಬೌಲಿಂಗಲ್ಲಿ ಏನು ಎಲ್ಲರೂ 6ರಿಂದ 7 ಜನ ಆಲ್ರೌಂಡರ್ ಇದ್ದಾರೆ, ಏನು ಮಾಡೋಣ ತೊಗೊಂಡು. ಲಿನ್ಸಿ ಸ್ಮಿತ್ ಅವರು ಬೇಕಾಗಿಲ್ಲ ಗೈಸ್. ಅವ್ರ ಬದಲು ನಾವು ಜಾರ್ಜಿಯಾ ಓಲ್ ಅವ್ರು ಹಾಕೊಂಡ್ರೆ ಬ್ಯಾಟಿಂಗು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ RCBದು ಅಂತಲೇ ನನಗೆ ಓನ್ ಒಪಿನಿಯನು. ಓಕೆ ಗೈಸ್, RCBದು ಈ ಸಲ DC ವರ್ಸಸ್ RCB ಮ್ಯಾಚಲ್ಲಿ RCB ಪ್ಲೇಯಿಂಗ್ 11 ನನ್ನ ಪ್ರಕಾರ ಆನೆಸ್ಟಾಗಿ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಗೈಸ್. ಮೊದಲನೇದಾಗಿ ಕ್ಯಾಪ್ಟನ್ ಆಗಿರುವಂಥ ಸ್ಮೃತಿ ಮಂದನ ಮತ್ತು ಗ್ರೇಸ್ ಹ್ಯಾರಿಸ್ ಇಬ್ಬರು ಓಪನಿಂಗ್ ಮಾಡ್ತಾರೆ. ಈ ಎರಡು ಪೇರು ಡ್ಯಾಶಿಂಗ್ ಓಪನರ್ ಆಗಿದೆ ಅಂತಲೇ ಹೆಸರು ತೊಗೊಂಡಿದ್ದಾರೆ. ನೆಕ್ಸ್ಟು ಮೂರನೇದಾಗಿ ಅದೇ ಹೇಳೋದಲ್ಲ ಗೈಸ್, ಜಾರ್ಜಿಯಾ ಓಲ್ ಅವರು ಡೌನ್ ಆಗಿ ಬಂದರೆ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಬ್ಯಾಟಿಂಗ್ದು ಲೈನಪ್ ಅಂತ ನನಗನ್ಸುತ್ತೆ. ನಾಲ್ಕನೇದಾಗಿ ರಿಚಾ ಘೋಷ್ 100% ವಿಕೆಟ್ ಕೀಪರ್ ಮತ್ತು ಬೇಕಾಗಿರೋ ಟೈಮಲ್ಲಿ ರನ್ ಮೂವ್ ಮಾಡಿಕೊಡೋಂಥ ಕೇಪಬಿಲಿಟಿ ಇರೋದ್ರಿಂದ ರಿಚಾ ಘೋಷ್ ಅವರು ಬರ್ತಾರೆ. ಐದನೇದಾಗಿ ಗೌತಮಿ ನಾಯಕ್. ಪರವಾಗಿಲ್ಲ, ಇವ್ರಿಗೊಂದು ಸ್ವಲ್ಪ ಕೇಪಬಿಲಿಟಿ ಇದೆ, 4, 6 ಮತ್ತು ಕ್ಯಾಪಲ್ಲಿ ಆಡೋವಂಥ ಒಂದು ಕೇಪಬಿಲಿಟಿ ಇದೆ ಅನ್ಕೊತೀನಿ ಗೌತಮಿ ನಾಯಕ್ ಅವ್ರಿಗೆ. ಮತ್ತು ನೆದಿನ್ ಡೆ ಕ್ಲಾರ್ಕ್ ಗೊತ್ತಲ್ಲ ಗೈಸ್, ಇವ್ರು ಯಾವ ಥರ ಬಂದಾಗ ಯಾವ ಟೈಮಲ್ಲಿ ಹೆಂಗೆ ಫಿನಿಷ್ ಮಾಡಿಕೊಡ್ತಾರೆ, ಬೇಕಾಗಿರೋ ಟೈಮ್ಗಳಲ್ಲಿ ರನ್ಸ್ನ ಹೆಂಗೆ ಮೂವ್ ಮಾಡಿಕೊಡ್ತಾರೆ ಅಂದರೆ ರನ್ ರೇಟ್ನ ಬೀಳ್ದಂಗೆ ನೋಡ್ಕೊತಾರೆ ಮಿಡಲ್ ಆರ್ಡರ್ ಅಂದರೆ ಮಿಡಲ್ ಓವರ್ಗಳಲ್ಲಿ ನೆದಿನ್ ಡೆ ಕ್ಲಾರ್ಕ್ ಇರ್ತಾರೆ. ಮತ್ತು ರಾಧಾ ಯಾದವ್ ಕಳೆದ ಮ್ಯಾಚ್ ಅಂದರೆ ಗುಜರಾತ್ ಜೈಂಟ್ಸ್ ವಿರುದ್ಧ 50 ಹೊಡೆದು RCBಗೆ ಗೆಲುವು ತಂದು ಕೊಡೋಂಥ ರಾಧಾ ಯಾದವ್ ಅವ್ರು ಬಿಡೋಕ್ಕಾಗುತ್ತೆ ಆಲ್ರೌಂಡರ್ ಕೇಟ. ನಾನು ಇಷ್ಟೊಂದು ರನ್ ಹೊಡಿತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಗೈಸ್, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅರುಂಧತಿ ರೆಡ್ಡಿ ಅವರು ಇರ್ತಾರೆ, ಒಳ್ಳೆ ಫೀಲ್ಡರ್ ಗೈಸ್. ಅಂದರೆ ಇವ್ರದ್ದು ಒಂದು ಪಾತ್ರ ಇದೆ ಗುಜರಾತ್ ಜೈಂಟ್ಸ್ ವಿರುದ್ಧ ಗೆಲ್ಲೋದಕ್ಕೆ. ಯಾಕೆಂದರೆ ಸೋಫಿ ಡಿವೈನ್ ಅವ್ರ ಕ್ಯಾಚ್ ಯಾವ ಥರ ಹಿಡಿದ್ರು ಅಂದರೆ ಕಾಟನ್ ಬಾಲ್ ಕ್ಯಾಚ್ ಸೂಪರಾಗಿ ಹಿಡಿದ್ರು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಹಿಡಿದ್ರು. ನೆಕ್ಸ್ಟು ಶ್ರೇಯಾಂಕಾ ಪಾಟೀಲ್ ಲಾಸ್ಟ್ ಮ್ಯಾಚಲ್ಲಿ 5 ವಿಕೆಟ್ ತಗೊಂಡಿರೋಂಥ ಶ್ರೇಯಾಂಕಾ ಪಾಟೀಲ್ ಕ್ರೇಜಿ ಅಂತಲೇ ಹೇಳ್ಬೋದು ಗೈಸ್. ಮತ್ತು ಪ್ರೇಮ ರಾವತ್ ಇವರು ಸ್ವಲ್ಪ ಸ್ಪಿನ್ ಮಾಡ್ತಾರೆ. ಅಂದರೆ ಫಸ್ಟ್ ಮ್ಯಾಚಲ್ಲಿ ಗೊತ್ತಲ್ಲ ಗೈಸ್, ಇವರು ಒಂದು 2-4 ಹೊಡೆದು ಗೆಲ್ಲಿಸ್ಕೊಟ್ಟಿದ್ರು ಫಸ್ಟ್ ಮ್ಯಾಚು ಮುಂಬೈ ವಿರುದ್ಧ. ಇವರು ಒಂದು ಪರವಾಗಿಲ್ಲ ಆಡಲಿ ಅಂತ ನಾನು ಅಂದ್ಕೊತೀನಿ. ಮತ್ತು ಲಾರೆನ್ ಬೆಲ್ ಪದೇ ಹೇಳ್ತೀನಿ ಗೈಸ್, ಬೆಂಗಳೂರು ಗ್ರೀನರಿ ಆಗೋದಕ್ಕೆ ಲಾರೆನ್ ಬೆಲ್ ಅವ್ರ ಕೊಡುಗೆನೂ ಇದೆ. ಯಾಕೆಂದರೆ ಹೆವಿ ಡಾಟ್ ಬಾಲರ್ಸ್ ಆಗ್ತಾ ಇರ್ತಾರೆ ಲಾರೆನ್ ಬೆಲ್ ಅವರು. ಒಳ್ಳೆ ಲೈನಲ್ಲಿ ಲೆಂತಲ್ಲಿ ಹಾಕೋಂಥ ಲಾರೆನ್ ಬೆಲ್ ಅವರು ಸೂಪರ್ ಆಗಿರ್ತಾರೆ. ಈ ಮ್ಯಾಚಲ್ಲಿ ಇವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ಯಾಕೆಂದರೆ 3 ಮ್ಯಾಚ್ಗಳಿಂದನೂ 100% ಎಫರ್ಟ್ ಹಾಕಿದ್ದಾರೆ ಇವರು ಒಂದು ಬೌಲಿಂಗಲ್ಲಿ, ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್ ಲಾರೆನ್ ಬೆಲ್ ಅವರು. ಈ ಥರ ಇದೆ ಗೈಸ್ ನನ್ನ ಆನೆಸ್ಟ್ ಪ್ಲೇಯಿಂಗ್ 11 RCBದು. ಆಮೇಲೆ ನನ್ನ ಪ್ರಿಡಿಕ್ಷನ್ ಏನಾದರೂ ಸುಳ್ಳಾಯಿತು ಅಂತಂದರೆ ನಾನು ಹೇಳಿರೋ ಪ್ರಿಡಿಕ್ಷನ್ನು ನೀವು ನನಗೆ ಏನು ಬೇಕಾದ್ರೂ ಕಮೆಂಟ್ ಮಾಡ್ಬೋದು ಗೈಸ್. ಫಸ್ಟ್ನೇ ಮ್ಯಾಚಲ್ಲಿ ಮುಂಬೈ ಗೆಲ್ತಾರೆ, ಎರಡನೇ ಮ್ಯಾಚಲ್ಲಿ ಟಾಸು ವಿತ್ ಮ್ಯಾಚು ಎರಡು ಗೆಲ್ತಾರೆ RCB ಅವರು ಅಂತ ನಾನು ಪ್ರಿಡಿಕ್ಷನ್ ಹೇಳ್ತಾ ಇದ್ದೀನಿ. ಓಕೆ ಗೈಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ಹಾಗೆ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್.
ಬಾಯ್.